ಏನು ಏಪ್ರಿಲ್ 20ನೇ ತಾರೀಕಿನಿಂದ ನಾವು ಈಗಾಗಲೇ ಮನೆ ಮನೆ ಪ್ರಚಾರವನ್ನು ಮಾಡ್ತಾ ಇದ್ದೀವಿ ಮತ್ತು ನರೇಂದ್ರ ಮೋದಿ ಮಾಡಿದಂಥ ಯೋಜನೆಗಳು ಮತ್ತು ಬಸವರಾಜ ಬೊಮ್ಮಾಯಿ ತಂದಂಥ ಯೋಜನೆಗಳು ಏನೇನು ಜಾರಿ ತಂದಿದ್ದೀವಿ, ಸುಮಾರು 10 ವರ್ಷ ಏನು ಅಭಿವೃದ್ಧಿ ಮಾಡಿದ್ವಿ ಅವೆಲ್ಲ ಕರಪತ್ರಗಳನ್ನು ಮನೆ ಮನೆಗೆ ಕೊಡ್ತಾ ಇದ್ದೀವಿ. ಅಲ್ಲಿ ಹೋದ ಸಂದರ್ಭದಲ್ಲಿ ನಿಮ್ಗೆ ಯಾವ ಥರ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್? ಜನರು ಒಂದೇ ಮಾತು ಹೇಳ್ತಾರೆ, ನಾವು ನರೇಂದ್ರ ಮೋದಿಯವ್ರ ಮತ ನೀಡ್ತೀವಿ, ಈ ದೇಶವನ್ನು ಕಾಪಾಡೋರು ನರೇಂದ್ರ ಮೋದಿ, ನಾವು BJPಗೆ ಮತ ಕೊಡಲಿಲ್ಲ ಅಂದರೆ ಈ ದೇಶನ ಉಳಿಯೋದಿಲ್ಲ ಅನ್ನೋ ಒಂದು ಮಾತನ್ನು ಇವತ್ತು ಬಡ ಜನರು, ಮಹಿಳೆಯರು ಹೇಳ್ತಾ ಇದ್ದಾರೆ. ನೀವು ಜಿಲ್ಲಾ ಅಧ್ಯಕ್ಷರಾದ ನಂತರ ಅಧ್ಯಕ್ಷರಾದಾಗಿನಿಂದಲೂ ನೀವು ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದೀರಿ. ಈ ಬಗ್ಗೆ ಜನರು ತಮಗೆ ಯಾವ ರೀತಿ ಸ್ಪಂದನೆ ಮಾಡಿದ್ರು? ನಾನು ಜನವರಿ 24 ಪದಗ್ರಹಣ ತೆಗೆದುಕೊಂಡ ನಂತರ ಜಿಲ್ಲೆಯ ಎಲ್ಲ 9 ಮಂಡಲಗಳು 3 ವಿಧಾನಸಭೆಯಲ್ಲಿ ನಾನು ಪ್ರವಾಸವನ್ನು ಮಾಡಿದ್ದೀನಿ ಮತ್ತು ಎಲ್ಲ ಜನರು ಏನು ವಿಧಾನಸಭೆಯಲ್ಲಿ ನಾವು ಸೋತಾಗ ಉತ್ಸಾಹನ ಕಳ್ಕೊಂಡಿದ್ರು, ಸನ್ಮಾನ್ಯ BY ವಿಜಯೇಂದ್ರ ರಾಜ್ಯಾಧ್ಯಕ್ಷರು ಆದಮೇಲೆ ಸಾಕಷ್ಟು ನಮ್ಮ ರಾಜ್ಯದಲ್ಲಿ ಉತ್ಸಾಹ ಬಂದಿದೆ. ಅವರು ನನಗೆ ಜವಾಬ್ದಾರಿ ಕೊಟ್ಟ ನಂತರ ಎಲ್ಲರನ್ನೂ ನಾನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಬಸವರಾಜ ಬೊಮ್ಮಾಯಿಯವರ ಚುನಾವಣೆ ನಾನು ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಗೆಲುವು ಖಚಿತ ಅಂತೀರಾ? ಬಸವರಾಜ ಬೊಮ್ಮಾಯಿಯವರು ಸುಮಾರು 2,50,000 ಮತಗಳಿಂದ ಗೆಲ್ತಾರೆ ಅನ್ನೋ ನನಗೆ ಭರವಸೆ ಇದೆ.